ಬಸವಣ್ಣನವರು ಮುಂದುವರಿದು ಹೇಳ್ತಕ್ಕಂಥದ್ದು, ಸ್ವರ್ಗ ನರಕಗಳು ಬೇರಿಲ್ಲ ಕಾಣಿರು, ಅಯ್ಯ ಎಂದಡೆ ಸ್ವರ್ಗ, ಎಲ್ಲವೋ ಎಂದಡೆ ನರಕ. ನಾವು ಯಾರಿಗಾದ್ರೂ ಕರುಣೆ ತೋರಿಸಿದ್ರೆ ಅದೇ ಸ್ವರ್ಗ, ಯಾರಿಗಾದ್ರೂ ಕೇಡನ್ನು ಬಯಸಿದ್ರೆ ಅದೇ ನರಕ. ಆದ್ದರಿಂದ ಇವತ್ತಿನ ಪ್ರಸ್ತುತ ದಿನಮಾನಗಳನ್ನು ನಾವು ಗಮನಿಸಿದ್ರೆ ಮನುಷ್ಯರ ನಡುವೆ ಯಾವ ನಂಬಿಕೆಯೂ ಕೂಡ ಉಳಿದಂಗೆ ಕಾಣಿಸ್ತಾ ಇಲ್ಲ. ಕಾಡು ಪ್ರಾಣಿಗಳಿಗಿಂತಲೂ ಕೂಡ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಾವು ವರ್ತನೆ ಮಾಡ್ತಾ ಇದ್ದೀವಿ. ಇವತ್ತಿನ ನಡೀತಾ ಇರತಕ್ಕಂಥ ನಮ್ಮ ಕಣ್ಣ ಮುಂದಿನ ಕೆಲವು ವಿದ್ಯಮಾನಗಳನ್ನು, ಘಟನೆಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಮನುಷ್ಯ ಎಷ್ಟು ವ್ಯಗ್ರನಾಗ್ತಾ ಇದ್ದಾನೆ, ಎಷ್ಟು ಕ್ರೂರಿ ಆಗ್ತಾ ಇದ್ದಾನೆ ಅಂತ ಹೇಳಿ. ಆದ್ದರಿಂದ ಇಂಥವರಿಗೆಲ್ಲರಿಗೂ ಕೂಡ ಬಸವ ಧರ್ಮ ಒಂದು ವೇದಿಕೆಯಾಗಲಿ, ಬಸವಣ್ಣನ ದಯವೇ ಧರ್ಮದ ಮೂಲವಯ್ಯ ಅನ್ನುವ ಮಂತ್ರ ಎಲ್ಲರ ಕಿವಿಗಳಿಗೆ ಬೀಳಲಿ ಅಂತ ಹೇಳ್ತಾ, ಧನ್ಯವಾದಗಳು ಶರಣರೇ. ಮತ್ತೊಂದು ಬಸವೇಶ್ವರರ ವಚನವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಭೇಟಿಯಾಗ್ತೇನೆ, ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು.